ಮಾರ್ಗ್ರೆಟ್, ಓ ಬಂದ್ಬಿಟ್ರಾ? ಹುಲಿ ಬಾಯಿಗೆ ಕೈ ಹಾಕೋ ಧೈರ್ಯ ಇರೋ ನನಗೆ ಒಂದು ಹುಡುಗಿ ಕರೆದ್ರೆ ಬರೋಕಾಕ ಧೈರ್ಯ? ಮಾರ್ಗ್ರೆಟ್, ಬಂದ್ ಮೀಟ್ ಮಾಡಿ ತುಂಬಾ ಮಾತಾಡ್ಬೇಕಾಗಿದೆ ಅಂತ ಬರ್ತಿದ್ಯಲ್ಲ, ಏನ್ ಸಮಾಚಾರ? ಮಾರ್ಗ್ರೆಟ್, ನಿನಗರಿವಾಗ್ದಂತೆ ನಾನ್ ನಿನ್ ತುಟಿಗೆ ಮುತ್ತು ಕೊಟ್ಟೆ, ನನಗರಿವಾಗ್ದಂತೆ ನೀನ್ ನನ್ ಕೆನ್ನೆಗೆ ಏಟ್ ಕೊಟ್ಟೆ. ಬೇಷ್, ಈಗ ಸಮಾಧಾನವಾಯ್ತೆ? ಮಾರ್ಗ್ರೆಟ್, ನೀ ತಪ್ಪು ಮಾಡ್ತಿದ್ಯಾ ಮಾರ್ಗ್ರೆಟ್, ನೀ ತಪ್ಪು ಮಾಡ್ತಿದ್ಯಾ. ನಾನ್ ಯಾರು ಅಂತ ತಿಳಿದು ನೀ ತಪ್ಪು ಮಾಡ್ತಿದ್ಯಾ. ನನ್ನ ಹತ್ರ ಈ ರೀತಿ ನಡ್ಕೋಬೇಡ ಪ್ಲೀಸ್ ಪ್ಲೀಸ್. ಯಾರು ನೀವು? ನಾನ್ ಯಾರು ಏನು ಅಂತ ಗೊತ್ತಿಲ್ಲ ನಿನ್ಗೆ? ಗೊತ್ತಿಲ್ಲ, ಹೇಳಿ. ನಾನ್ ನಿನ್ ವೈರಿ. ಹಾಗಂತ ಹೇಳ್ಬೇಡಿ, ಹಾಗಂತ ಹೇಳ್ಬೇಡಿ. ದಯವಿಟ್ಟು ಅದನ್ನ ಮರ್ತು ಬಿಡಿ, ದಯವಿಟ್ಟು ಅದನ್ನ ಮರ್ತು ಬಿಡಿ. ಹಾಗಾದ್ರೆ ನಾನ್ ನಿನ್ ವೈರಿ ಅಲ್ವೇ? ಅಲ್ಲ, ಬೇಕಾದ್ರೆ ನಿಮ್ಮದಾದ ಈ ತುಟಿಗಳನ್ನ ಕೇಳಿ ನೋಡಿ. ನೀನ್ ಹೇಳ್ತಿರೋ ಸುಳ್ಳು ಮಾರ್ಗ್ರೆಟ್. ನಾನ್ ನಿನ್ನ ಹೆತ್ತ ತಾಯಿ ಎದುರಿಗೆ ಅವಮಾನ ಮಾಡಿದ್ದೀನಿ. ಇಷ್ಟಾದ್ರೂ ನಾನ್ ನಿನ್ ವೈರಿ ಅಲ್ಲ ಅಂದ್ರೆ ನಾನ್ ನಂಬ್ತೀನಿ. ಹೀಗೆಲ್ಲ ಮಾತಾಡಿ ನನ್ ಜೀವ ತೆಗಿಬೇಡಿ. ನೋಡಿ ನೋಡಿ, ಇನ್ಮೇಲೆ ದಯವಿಟ್ಟು ನನ್ ದ್ವೇಷಿಸ್ಬೇಡಿ. ಹೇಳಿ, ದ್ವೇಷಿಸಲ್ಲ ತಾನೆ? ದ್ವೇಷಿಸಲ್ಲ ತಾನೆ? ಏನ್ ಮಾಡ್ಬೇಕು ನೀನೇ ಹೇಳು. ನಿನ್ನ ದ್ವೇಷಿಸ್ಬೇಕು, ಪ್ರೀತಿಸ್ಬೇಕು? ನೀವು ನನ್ನ ಪ್ರೀತಿಸ್ಬೇಕು. ನೀನ್ ನನ್ನ ಪ್ರೀತಿಸ್ತಿದೀಯಾ? ಈ ಶಿಲ್ಪೆ ಆಣೆಗೂ ನಾನ್ ನಿಮ್ಮನ್ನು ಪ್ರೀತಿಸ್ತಿದ್ದೀನಿ. ರಾಮಾಚಾರಿ, ನಿಮಗೋಸ್ಕರ ನನ್ನ ಪ್ರಾಣನಾದ್ರೂ ಕೊಡ್ತೀನಿ. ನಿನಗೋಸ್ಕರ ನಾನು ಪ್ರಾಣನಾದ್ರೂ ಕೊಡ್ತೀನಿ ಅಲ್ಮೇಲು. ಇವತ್ತಿನಿಂದ ನಾನು ಅಷ್ಟೇ. ಸತ್ಯವಾಗ್ಲು? ರಾಮಾಚಾರಿ, ಈ ಮಾರ್ಗ್ರೆಟ್ ನಿಮ್ಮಳು. ರಾಮಾಚಾರಿ, ಈ ಮಾರ್ಗ್ರೆಟ್ ಆ ಮಾತಾಡಿ ನಾನು ಕೊಲ್ಬೇಡ ಮಾರ್ಗ್ರೆಟ್, ಆ ಮಾತಾಡಿ ನಾನು ಕೊಲ್ಬೇಡ. ಯಾಕೆ ರಾಮಾಚಾರಿ, ಯಾಕೆ? ನನಗೆ ನಿನಗೆ ದ್ರೋಹ ಮಾಡಕ್ ಇಷ್ಟವಿಲ್ಲ ಮಾರ್ಗ್ರೆಟ್, ನಿನಗೆ ದ್ರೋಹ ಮಾಡಕ್ ಇಷ್ಟವಿಲ್ಲ. ಅಂದ್ರೆ ನನ್ ಕ್ಷಮಿಸು ಮಾರ್ಗ್ರೆಟ್. ನಾನು ಆಗ್ಲೇ ಒಬ್ಳು ಪ್ರೀತಿಸಿದ್ದೀನಿ. ಪ್ರಾಣ ಹೋದ್ರು ಕೈ ಬಿಡಲ್ಲ ಅಂತ ಮಾತು ಕೊಟ್ಟಿದ್ದೀನಿ. ಯಾರದು? ವರದನ್ ತಂಗಿ ಅಲ್ಮೇಲು. ಓ, ರಾಮಾಚಾರಿ, ನನಗೋಸ್ಕರ ನೀವು ಅಲ್ಮೇಲು ಮರೆಯೋದಿಕ್ಕೆ ಸಾಧ್ಯವಿಲ್ವೇ? ನನ್ನ ಪ್ರೀತಿ ವಸ್ತುನ ಬೇರೆಯವ್ರ ಜೊತೆಲಿ ಹಂಚ್ಕೊಳ್ಳೋದು ನನಗಿಷ್ಟವಿಲ್ಲ. ನಿಮಗೆ ನಮ್ಮಿಬ್ಬರಲ್ಲಿ ಯಾರು ಬೇಕೋ ಅವರನ್ನ ನೀವೇ ಆರಿಸ್ಕೊಳ್ಳಿ. ಆಚಾರಿ, 3 ಹೊತ್ತು ದೇವಸ್ಥಾನದ ಗೋಡಿ ಹಾಗೆ ಬೀದಿ ಬೀದಿ ಅನಿಸಿರೋ ನಿನಗೆ ನಮ್ ತಂಗಿನ ಕೊಟ್ಟು ಮದುವೆ ಮಾಡ್ಬೇಕು? ಹಂಗಾರಿ ಪುಳ್ಳೆ, ಈಗ ಜಾನ ನೀನ್ ಮಾತು ಕೊಡೋಕೆ ಮುಂಚೆ ಇರ್ಬೇಕಾಗಿತ್ತು. ಏನೋ ತಮಾಷೆಗೆ ಮಾತು ಕೊಟ್ಟೆ, ಅದನ್ನೇ ಪಟ್ಟಾಗಿ ಹಿಡ್ಕೊಂಡ್ಬಿಟ್ಟು ಸಂಬಂಧ ಬೆಳ್ಸ್ಕೊಂಡು ಬಂದ್ಬಿಟ್ಯೋ? ವರ್ಧಣ್ಣ, ನೀ ತಮಾಷೆಗೆ ಮಾತು ಕೊಟ್ಟಿಯೋ ಇಲ್ಲ ನಿಜವಾಗಿ ಮಾತು ಕೊಟ್ಟಿಯೋ, ನಾನ್ ಮಾತ್ರ ನಿನ್ ಸ್ನೇಹಿತನ ಪ್ರೀತಿಸ್ತಾ ಇದ್ದೀನಿ. ನನ್ಗೆ ಅವ್ರ ಮೇಲೆ ಇಷ್ಟ ಇದೆ. ಲೇ ಅಲ್ಮೇಲು, ನಿನ್ನಂತ ಗಿಣಿನ್ ತಗೊಂಡೋಗಿ ಈ ಗಿಳಿಗಿನ ಬಾಯಿ ಕೊಡ್ತಾರೇನೆ? ಬಾಬಾ ಅಂತೆಲ್ಲೋ ಬೇಕು ಬಾ. ನೀನೆಲ್ಲೋ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನೆಲ್ಲೋ ನಿನ್ನ ಬಾಬಾ ಅಂತ ಕರೆದಿರ್ಬೇಕು. ಅದು ನಿನ್ ಕಿವಿಗೆ ಬಾಬಾ ಅಂತ ಕೇಳ್ತಿದೆ. ಅದ್ ನನ್ ತಪ್ಪೇನು? ಬಾಬಾ ಅಂತ ಹೊಡಿಬಿಡಿ ನಮ್ಮಣ್ಣ, ಹೊಡಿಬಿಡಿ. ಅವನೇನೆ ಕೇಳ್ತೀಯ? ನನ್ ಮೈ ಮುಟ್ಟೋ ಧೈರ್ಯ ಅವನಿಗೆಲ್ಲ ಇದೆ.
ಲೋ ವರದಾ, ನಿನ್ ತಂಗಿನ ಮರ್ಯಾದೆಯಾಗಿ ನಾನು ಕೊಟ್ಟು ಮದುವೆ ಮಾಡಿದ್ಯೋ ಬದುಕ್ತೆ, ಇಲ್ದಿದ್ರೆ ನಿನ್ ರಕ್ತ ಚಿಗಣೆಯಿಂದ ಹೀರ್ಬಿಡ್ತೀನಿ. ಹುಷಾರ್. ಏನು ಅಲ್ಲಿ ನಿನ್ನ ಮುಂಜಿ ಮಾಡ್ಬೇಕು ಅಂತ ನಿಮ್ ತಂದೆ ತಾಯಿ ಮಾತಾಡ್ತಿದ್ರೆ ನೀನ್ ಇಲ್ಲಿಗೆ ಬಂದು ನೀನು ಮದುವೆ ವಿಷಯ ಮಾತಾಡ್ತಿದೀಯಾ? ನಡೆಯ ಒಳಕ್ಕೆ, ನಡೆಯ ಒಳಕ್ಕೆ. ಏ ವರದಾ, ಬನ್ನಿ ಮಿಸ್ಟರ್, ಕೂತ್ಕೊಳ್ಳಿ. ವರದಾ, ಇಲ್ಲಿ ಬಾಯ್. ನೀವಿಬ್ರು ನನ್ನ ಶಿಷ್ಯರು ಹೌದು? ಹೌದು ಮಿಸ್ಟರ್, ಆದ್ರೆ ನಮ್ಮಿಬ್ಬರದು ಬೇರೆ ಬೇರೆ ಸ್ಪೆಷಾಲಿಟಿ. ಅದ್ ನಂಗೆ ಗೊತ್ತು ಕಣಯ್ಯ. ಅದೇ ನಿಮ್ ಸ್ಪೆಷಾಲಿಟಿ. ಏನ್ರು ಆ ಹುಡುಗಿ ವಿಷಯದಲ್ಲಿ ನೀವಿಬ್ಬರದು ಹುಡುಗಾಟ? ಮಿಸ್ಟ್ರೆ, ಅಲ್ಮೇಲೂ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ವರದಾ ಮಾತು ಕೊಟ್ಟಿದ್ದ. ಆ ಮಾತು ನಂಬ್ಕೊಂಡು ನಾನು ಅವಳನ್ನ ಪ್ರೀತಿಸ್ತಿದ್ದೀನಿ, ಅವಳು ನನ್ನ ಪ್ರೀತಿಸ್ತಿದ್ದಾಳೆ. ನಾವಿಬ್ರು ಮದುವೆ ಮಾಡ್ಕೋಬೇಕು ಅಂತಿದ್ದೀವಿ. ಅಮ್ಮ ಅಲ್ಮೇಲು, ಅಲ್ಮೇಲು ಸ್ವಲ್ಪ ಅಮ್ಮ ಇಲ್ಲಿ. ರಾಮಾಚಾರಿ ಹೇಳಿದ್ದಲ್ಲ ನಿಜವೇನಮ್ಮ? ಏನೇನಿದು ಹೇಳಿ. ಯಾವಾಗಲೂ ಮಾತು ಕೊಟ್ಟಿದ್ದುಂಟು ಮಿಸ್ಟ್ರೆ, ಆದ್ರೆ ಇಲ್ಲೊಬ್ಬ ನನ್ನ ತಂಗಿನ. ಅಲ್ವಾ? ಯಾವಳವಳು? ನಿನ್ ಕ್ಲಾಸ್ ಮೇಟ್ ಕ್ರಿಶ್ಚಿಯನ್ ಹುಡುಗಿ ಮಾರ್ಗರೆಟ್ ಅಂತೆ. ಕೋಟೆ ಒಳಗೆ ಅವಳ ಹಿಂದಿಂದೆ ಸುತ್ಕೊಂಡು ಅವಳ ಜೊತೆಲಿ ಚಕ್ಕಂದ ಆಡ್ತಿದ್ವಿ ಅಂತ ತುಕಾರಾಮ್ ಬಂದು ಹೇಳ್ದ. ಏನ್ ನೋಡಿದ್ರೆ ಅಲ್ ಮೇಲೆ ಅವನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಿ. ಏನಿದೆ ಹುಡುಗಾಟ? ನೋಡಿದ್ರ ನೋಡಿದ್ರ ಮಿಸ್ಟ್ರೆ, ಈ ಆಚಾರಿ ಅಲ್ಲಿ ನೋಡಿದ್ರೆ ಆ ಕ್ರಿಶ್ಚಿಯನ್ ಹುಡುಗಿ ಜೊತೆ ಚಕ್ಕಂದ ಆಡ್ತಾನೆ, ಇಲ್ಲಿ ಬಂದು ಅಯ್ಯಂಗಾರ್ ಹುಡುಗಿ ನನ್ ತಂಗಿ ಅವಳನ್ನ ಮದುವೆ ಮಾಡ್ಕೋತೀನಿ ಅಂತ. ಇಸ್ ಇಟ್ ಪಾಸಿಬಲ್? ಇದೇ ಈ ಆಚಾರ್ಯ ಸ್ಪೆಷಾಲಿಟಿ. ಎರಡು ತಲೆ ನಾಗರಾಜ್ಗೆ ನನ್ನ ತಂಗಿನ ಕೊಟ್ಟು ಮದುವೆ ಮಾಡ್ಕೊಡೋದು ಹೇಗೆ ಅಂತ ನೀವೇ ಹೇಳಿ ಮಿಸ್ಟ್ರೆ. ಮಿಸ್ಟ್ರೆ, ಮಾರ್ಗರೆಟ್ ನನ್ನ ಪ್ರೀತಿಸಿದ್ದು ನಿಜ. ಅವಳು ನನ್ನ ಮದುವೆ ಮಾಡ್ಕೊ ಅಂತ ಕೇಳಿದ್ಲು. ನಾನು ಅಲ್ಮೇಲಿಗೆ ಮಾತು ಕೊಟ್ಟಿದ್ದೆ ಅಂತ ಹೇಳಿದೆ. ಅವಳು ಇಬ್ಬರಲ್ಲಿ ಯಾರನ್ನ ಬೇಕೋ ಅವ್ರನ್ನ ಆರಿಸ್ಕೊಂತಂದು. ನಾನು ಅಲ್ಮೇಲಿನ ಆರಿಸ್ಕೊಂಡಿದ್ದೀನಿ, ಅವಳನ್ನೇ ನಾನು ಮದುವೆ ಆಗೋದು. ಮದುವೆ ಅಂತಂದ್ರೆ ದೊಂಬರಾಟ ಅಂತ ತಿಳ್ಕೊಂಡ್ಬಿಟ್ರ? ನಿಮ್ ಇಷ್ಟ ಬಂದ ಕುಣಿಯೋದಕ್ಕೆ ಮನೇಲಿ ಹಿರಿಯರು ಯಾರು ಒಪ್ಬೇಕಾದಿಲ್ವೋ? ನನಗೆ ಗೊತ್ತಿಲ್ಲ ಮೇಷ್ಟ್ರೆ. ಅಲ್ಮೇಲೆ ಹುಟ್ಟಿರೋದು ನನಗೋಸ್ಕರ. ಅವಳನ್ನ ಬೇರೆ ಯಾರಿಗಾದ್ರೂ ಕೊಡೋ ಪ್ರಯತ್ನ ಮಾಡಿದ್ರೆ ಏನ್ ಮಾಡ್ತೀಯ? ಮದುವೆ ಚಪ್ಪಕ್ಕೆ ಬೆಂಕಿ ಹಚ್ಚಿ ನಿನ್ ತಂಗಿನ ಬದ್ಕೊಂಡು ಹೋಗ್ತೀನಿ. ಕೇಳಿದ್ರ ಕೇಳಿದ್ರ ಮೇಷ್ಟ್ರೆ? ಯಾವಾಗಲೂ ಹೇಳದೆ ಮಾಡ್ತಾ ಇದ್ದ, ಈಗ ಹೇಳ್ಬಿಟ್ಟು ಹೋಗ್ತಾ ಇದ್ದ. ನನ್ ರಾಮಾಚಾರಿ ಬಿಟ್ಟು ಬೇರೆ ಯಾರು ಮದ್ವೆ ಆಗಲ್ಲ ಮೇಷ್ಟ್ರೆ. ಒಳಗೆ ಒಳಗೆ ನಡಿ ಬಂದೇನು ನಡಿ ಹೇಳ್ತೀನಿ. ಏ ವರದಾ, ನಿಮ್ಮಪ್ಪ ಅಮ್ಮ ಬರೋವರೆಗೂ ಈ ವಿಷಯದ ಬಗ್ಗೆ ಚಕಾರ ಎತ್ಕೊಡ್ದು. ಅದನ್ನ ಅವನ್ ಕೇಳಿ. ಹಾ ಸಿಕ್ಕಿದ್ನಾ ಚಂಡಾಲ? ಆ ಕೃಷ್ಣಾಂದ್ರ ಹುಡುಗಿದ ಅದೇನ್ ಕರ್ಮ ಅಂತ ವಿಚಾರಿಸಿದ್ರ? ಯಾಕೆ ಮಾತಾಡಿದ್ರೆ ಸುಮ್ಮನೆ ಗೊತ್ತಿದ್ದೀರಾ? ದೇವ್ರೇ ದೇವ್ರೇ, ನನಗೆ ಮೊದ್ಲೇ ಗೊತ್ತು ಅವ್ನ್ ನಿಮ್ ಮೇಲೆ ತಿರುಗಿ ಬಿದ್ದಿರ್ತಾನೆ ಅಂತ. ಅವ್ನ್ ಮಾತಿಗೆ ಜವಾಬ್ ಕೊಡೋಕಾಗದೆ ಬಾಯಿ ಮುಚ್ಕೊಂಡ್ ಬಂದಿದ್ದೀರಾ. ಮಾತ್ರ ತಾನೆ ಮುಖಕ್ಕೆ ಮುಂಗಾಡ್ತಿ ಚೆನ್ನಾಗಿ. ದೇವ್ರೇ ದೇವ್ರೇ. ತುಂಗ, ರಾಮಾಚಾರಿ ಯಾರ್ ಕೇಳಿದ್ರು ಮೇಷ್ಟ್ರೇ ನನ್ ದೇವ್ರು, ಮೇಷ್ಟ್ರೇ ನನ್ ದೇವ್ರು ಅಂತ ಹೇಳ್ತಿದ್ದ. ಈ ದಿನ ಈ ದೇವ್ರು ಈ ವಿಷಯದಲ್ಲಿ ಅವನೇನು ತಿದ್ದಕ್ಕಾಗಲ್ಲ. ನೀನ್ ಹೇಳ್ತಿಲ್ಲ ಮಾತು ದೇವ್ರು ದೇವ್ರು ಅಂತ. ಆ ದೇವ್ರೆ ತಿದ್ದಬೇಕು ಕಣೆ, ಅವನೇ ಸದ್ಬುದ್ಧಿ ಕೊಡ್ಬೇಕು ಕಣೆ. ಅಯ್ಯೋ ದೇವ್ರೇ, ಅಂದ್ರೆ ಆ ಕ್ರಿಶ್ಚಿಯನ್ ಹುಡುಗಿ ರಾಮಾಚಾರ್ಯನ್ ಪ್ರೀತಿಸಿಯಾಳಂತೆ, ರಾಮಾಚಾರ್ಯ ಅಲುವೇಲನ್ ಪ್ರೀತಿಸಿಯಾಳ. ದೇವ್ರೇ ದೇವ್ರೇ, 2 ಹೆಣ್ಣು 1 ಗಂಡೆ. ಅದ್ಯಾಕಾಗಂತೆ 2 ಕಣ್ಣು 1 ತಲೆನು. ನಿಮ್ಮಿಬ್ರಿಗೂ 100 ವರ್ಷ ಆಯ್ತು. ಈಗ ತಾನೇ ನೀವು ಬರ್ತೀರಾ ಅಂತ ಬಾಯಿ ಬಿಟ್ಟೆ ನೀವು ಕಾಲಿಟ್ರಿ. ಸದ್ಯ ನಮ್ಮ ಅಲ್ಮೇಲಿಗೆ ಒಬ್ಳಿಗೆ ಮದ್ವೆ ಆದ್ರೆ ಸಾಕಪ್ಪ. ಈ ವಯಸ್ಸು ಬೇಡ, ಆಯಸ್ಸು ಬೇಡ. ಅಂದ್ರೆ ನನ್ನ ಮದುವೆಗೆ ನೀವು ಹಿರಿ ಮಗನಾಗಿ ಎಂತ ಮಾತಾಡ್ತೀಯ? ಬಿಡ್ತು.
ನಿನ್ನ ಮದ್ವೆನೂ ಮಾಡ್ತೀವಿ, ಮೊಮ್ಮಗನ್ನು ಎತ್ಕೊಳ್ತೀವಿ. ಅಣ್ಣ ಹೋದ್ ಕೆಲ್ಸ ಎಲ್ಲ ಏನಾಯ್ತು? ಹೂವಿನ ಸರ ಎತ್ತದಾಗಾಯ್ತಯ್ಯ. ಅನ್ಕೊಂಡೆ ಹೋದ್ ಕೆಲ್ಸ ಹಣ್ಣು ಮಾಡ್ಕೊಂಡ್ ಬರೋದೇ ನಮ್ಮ ಅಪ್ಪನ ಸ್ಪೆಷಾಲಿಟಿ ಅಂತ. ಅಮ್ಮ, ಹುಡುಗ ನಿನ್ ಮನಸ್ಸು ಒಪ್ಗೆ ತಾನೆ? ನಮ್ಮ ಮಲುಮಲಿಗೆ ತಕ್ಕನಾದ ವರ. ವೆರಿ ಗುಡ್, ವೆರಿ ಗುಡ್. ನನಗೆ ಈಗ ಸಂತೋಷ ಆಯ್ತು. ಅಣ್ಣ, ನನ್ಗೆ ಈ ಮದ್ವೆ ಇಷ್ಟ ಇಲ್ಲ. ಹಾಗಂದ್ರೇನಮ್ಮ? ಆ ಹುಡುಗ ನಿನ್ ಫೋಟೋ ನೋಡಿದ ತಕ್ಷಣ ನಾನು ಹುಡುಗಿನ ನೋಡ್ಬೇಕಾದ್ದೆ ಅನಾವಶ್ಯಕ, ಲಗ್ನ ನಿಷ್ಕರ್ಷೆ ಮಾಡ್ಬಿಡಿ ಅಂತ ಒಪ್ಕೊಂಡ್ಬಿಟ್ಟ. ನಾವು ಒಪ್ಕೊಂಡು ಮಾತು ಕೊಟ್ಬಿಟ್ಟು ಬಂದಿದ್ದೀವಮ್ಮ. ಸರಿ, ಆದಷ್ಟು ಬೇಗ ಮುಹೂರ್ತ ನಿಶ್ಚಯ ಮಾಡ್ಬಿಡಿ. ನಾನು ಈ ಊರ್ ಬಿಟ್ಟು ಹಾಳಾಗ್ ಹೋಗ್ಬಿಟ್ರೆ ನಿನಗೆ ಸಮಾಧಾನ ಅಲ್ವೇನೋ? ಅವನು ನಿನ್ ಮೇಲೆ ಹೊಟ್ಟೆ ಕಿಚ್ಚ ನಮ್ಮ ಆಲ ಮೇಲೂ ಅಲ್ಲ. ನಿನ್ನ ಗಂಡ ಮಗನ ಹಾಗೆ ಮನೇಲಿ ಎಷ್ಟು ದಿವಸ ಇಟ್ಕೊಳ್ಳೋದಕ್ಕಾಗುತ್ತೆ ಹೇಳು? ನಮ್ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ. ನನಗೆಲ್ಲ ಕಾಫಿ? ಇದು ನಿನ್ ಮನೆ ತಾನೆ, ಎಷ್ಟಾದ್ರೂ ನನ್ ಹೊರಗ ಹೋಗೋಳು. ನಿನ್ ಹೆಂಡತಿ ಬಂದಾಗ ಮಾಡಿಸ್ಕೊಂಡು ಕುಡಿ. ಅಂದ್ರೆ ಅಲ್ಲಿವರೆಗೂ ನಾನು ಕಾಫಿ ಕುಡಿಬಾರ್ದೇನೋ? ಮರದು, ನಾವು ಊರ್ಗ್ ಹೋಗಿದ್ದಾಗ ಏನಾದ್ರು ಗೋಡ್ ಹೋಗ್ಕೊಂಡ್ಯಾನ ಅವಳನ್ನ? ನೀನ್ ಮಾತಾಡಿದ್ರೆ ಉರಿದು ಬೀಳ್ತಾಳಲ್ಲಯ್ಯ. ಅಣ್ಣ, ಈಗಿನ ಕಾಲದ ಹುಡುಗಿರು ಕೈಗೆ ಸಿಕ್ಕದ ಕಾದಂಬರಿ ಓದೋದು, ಮದುವೆ ಅಂದ ತಕ್ಷಣ ಉರಿದು ಬೀಳೋದು. ಇದೇ ಇವತ್ತು ಸ್ಪೆಷಾಲಿಟಿ. ನಾನು ಈ ಮನೆ ಹಿರಿ ಮಗನಾಗಿ ಹೇಳ್ತಾ ಇದ್ದೀನಿ, ಮೊದಲು ಅವಳು ಮದುವೆ ಏರ್ಪಾಟ್ ಮಾಡಿ. ಇನ್ನು ಅದಕ್ಕಿಂತಲೂ ಮುಖ್ಯವಾದ ಕೆಲಸ ನಮಗೆ ಇನ್ನೇನಿದೆಯೋ, ಅವಳು ಮದುವೆ ಆಗೋವರೆಗೂ ನಮಗೆ ನಿದ್ರೆ ಬರುತ್ತೇನೋ ಹೊರದು. ರಾಮಚಾರಿ, 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 ರಾಮಚಾರಿ. ಅಲ್ಮೇಲು ಯಾಕೆಷ್ಟೊತ್ತಲ್ಲಿ ಬಂದೆ? ರಾಮಚಾರಿ, ರಾಮಚಾರಿ, ನನ್ನೆಲ್ಲಾದ್ರೂ ನಿಮ್ ಜೊತೆನಲ್ಲಿ ದೂರ ದೂರ ಕರ್ಕೊಂಡೋಗಿ ತಂದೆ ಬೆಂಗಳೂರಿನಲ್ಲಿ ನನಗೆ ಬೇರೆ ಹುಡುಗನ್ ನೋಡ್ಕೊಂಡ್ ಬಂದಿದ್ದೆ. ನನಗೆ ಮದ್ವೆ ಇಷ್ಟ ಇಲ್ಲ ರಾಮಚಾರಿ, ನನಗೆ ಮದ್ವೆ ಇಷ್ಟ ಇಲ್ಲ. ಹೆದರ್ಕೋಬೇಡ, ನಮ್ಮಿಬ್ಬರಿಗೂ ಸಹಾಯ ಮಾಡೋದಕ್ಕೆ ಜಾಮೆ ಮೇಷ್ಟಿದ್ದಾರೆ. ಧೈರ್ಯವಾಗಿರು. ನೋಡು, ನೀನಿಷ್ಟು ತಲೆಗೆಲ್ಲ ಬರಬಾರ್ದು, ತಪ್ಪು. ನಡಿ ಮನೆಗೆ. ಏನಂದ್ರೆ ಏನಂದ್ರೆ ಅಲ್ಮೇಲೂ ಕಾಣಿಸ್ತಾ ಇಲ್ಲ. ಚಿಕ್ಕ ಕಡೆ ಬಾಗಿಲು ತೆಗೆದು ಹಾಕಿದೆ. ಮೇಲೂ ಕಾಣಿಸ್ತಾ ಇಲ್ಲ. ಇಲ್ಲ. ಹಾಗಂದ್ರೇನೆ ಏನೇ ಇದು? ಅವಳೇ ಬಂದ್ಲು ಏನು? ನೋಡು, ಅವಳೇ ಏನು ನೋಡು. ಏ ವರ್ಧ, ನಿನ್ ತಂಗಿನ ಮರ್ಯಾದೆಯಾಗಿ ಮನೆಗೆ ತಂದ್ಬಿಟ್ಟಿದೀನಿ. ಕರಿ, ನಿನ್ ಮಗಳನ್ನ ಒಳಗ್ ಕರಿ. ವರದ, ಕರಿಯಪ್ಪ ನಿನ್ ತಂಗಿನ ಒಳಕ್ಕೆ. ನನ್ನ ಮಗಳೇ ರಾಮಾಚಾರಿ ನೋಡಿಕೊಂಡು ಹೋಗಿದ್ಯಲ್ಲ, ಅವನು ಏನೇ ಸಂಬಂಧ? ನನಗೂ ರಾಮಚಾರಿಗೂ ಇರೋ ಸಂಬಂಧ ಏನು ಅಂತ ವರ್ಧಣ್ಣನ್ಗೆ ಗೊತ್ತು. ಅವನ್ನೇ ಕೇಳಿ. ಏನೋ ಮನಮೂರ್ಖ, ಒಡ ಹುಟ್ಟಿದ ತಂಗಿನ ಆ ಪೋಲಿ ರಾಮಾಚಾರಿಗೆ ತಲೆ ಹಿಡಿದಿದ್ದೀನೋ ಅಣ್ಣ. ನನ್ನ ಮಕ್ಕಳೇನು ನನ್ನ ವಂಶ ತೊಡೆಯೋದು ಕೊಟ್ಟಿದ್ರು. ನಾವಿಲ್ಲಿ ಮದುವೆ ಏರ್ಪಾಡು ಮಾಡ್ತಾ ಇದ್ರೆ ನಿನ್ನ ಮಗಳೋಗಿ ಸೋಮ್ನ ಮುಗಿಸ್ಕೊಂಡು ಬಂದಿದ್ದಾಳೆ. ಹೊಟ್ಟೆಗೆ ಹಾಲು ಮುಗಿಸ್ಕೊಳ್ಳೆ.